ಹಲೋ ಫ್ರೆಂಡ್ಸ್, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸುಸ್ವಾಗತ. ನಿನ್ನೆ ದಿವಸ ನಾವು ಶಿಷ್ಟಾಚಾರದ ಮಾತುಗಳು ಅಂದರೆ ಪೊಲೈಟ್ ವರ್ಡ್ಸ್ನ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ಹೇಗೆ ಅಂತ ಕಲಿತಾ ಇದ್ವಿ. ಇವತ್ತು ಅದರ ಮುಂದುವರೆದ ಭಾಗನ ಹೇಳ್ತಾ ಇದ್ದೀನಿ. ನಿನ್ನೆ ದಿವಸ ನಾನು ಹೇಳಿದ್ದೆ, ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ನೀವು ದಯವಿಟ್ಟು ನಿಧಾನವಾಗಿ ಮಾತಾಡ್ತೀರಾ. ಇದನ್ನು ಇನ್ನೂ ಸ್ವಲ್ಪ ಕೇಳೋರಿಗೆ ಇನ್ನೂ ಸ್ವಲ್ಪ ಇಂಪಾಗಿ ಕೇಳಿಸೋ ಹಾಗೆ, ನಾನು ನಿನ್ನೆ ತಾನು ಹೇಳಿದೆ, ಇಂಪು ಅಂತ ಹೇಳಿದ್ರೆ ಧ್ವನಿ ಮಾತ್ರ ಇಂಪಲ್ಲ, ನಾವು ಮಾತಾಡೋದು ಕೂಡ ಅಷ್ಟೇ ಪ್ರೀತಿಯಿಂದ ಸಮಾಧಾನದಿಂದ ಅವ್ರಿಗೆ ತಲುಪಿಸ್ಬೇಕು ಅಂತ. ಅದನ್ನೇ ಹೇಗೆ ಹೇಳೋದು, ವಿಲ್ ಯು ಮೈಂಡ್ ಸ್ಪೀಕಿಂಗ್ ಎ ಬಿಟ್ ಸಾಫ್ಟ್ಲಿ ಪ್ಲೀಸ್. ನೋಡಿ, ಮೊದಲನೇ ಸೆಂಟೆನ್ಸ್ಗೂ ಈ ಸೆಂಟೆನ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನೆಕ್ಸ್ಟ್, ಆರಾಮಾಗಿ ಕೂತ್ಕೊಳ್ಳಿ, ನೀವು ಆರಾಮಾಗಿರಿ ಅಂತ ಹೇಳೋದನ್ನು ಹೆಂಗೆ ಹೇಳ್ತೀವಿ, ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್. ನಾವು ಭಾಷೆನ ಮಾತಾಡ್ತಾ ಬರುತ್ತೆ. ಇಂಗ್ಲೀಷ್ ಮಾತ್ರ ಅಲ್ಲ, ಯಾವುದೇ ಭಾಷೆನೂ ಅಷ್ಟೇ ನಾವು ಉಪಯೋಗಿಸ್ತೇನೆ ಇದ್ದರೆ ಮರ್ತು ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ನೀವು ಇವಕ್ಕೇನು ಕ್ಲಾಸಲ್ಲಿ ಹೇಳ್ಕೊಡ್ತೀನಲ್ಲ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಥರ ಹೀಗೇ ಮಾತಾಡಬೇಕು ಅಂತ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೋತೀರಾ, ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ. ಅಥವಾ ನೀವು ಒಂದು ಆರಾಮಾಗಿ ಕೂತ್ಕೊಂಡಿದ್ದಾಗ ನೀವೇ ಗಟ್ಟಿಯಾಗಿ ಒಂದು 4-5 ಸತಿ ಓದ್ಕೊಳ್ಳಿ. ಆಗ ನೋಡಿ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ನೋಡಿ, ನಮ್ಗೆ ಯಾರಾದರೂ ಸಹಾಯ ಮಾಡಿರ್ತಾರೆ, ನಾವು ಥ್ಯಾಂಕ್ಸಲ್ಲಿ ಮಾತ್ರ ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಥ್ಯಾಂಕ್ ಯೂಗಿಂತ ಜಾಸ್ತಿ ಹೇಳಬೇಕಾಗತ್ತೆ. ನಿಮ್ಮಿಂದ ತುಂಬ ಸಹಾಯ ಆಯಿತು ಅಂತ ಹೇಳಲ್ವಾ ಕನ್ನಡದಲ್ಲಿ, ಅದನ್ನು ಹೆಂಗೆ ಹೇಳ್ತೀವಿ, ದಟ್ಸ್ ವೆರಿ ಕೈಂಡ್ ಆಫ್ ಯು, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳೋಕ್ಕೆ. ನೋಡಿ, ದಟ್ಸ್ ವೆರಿ ಕೈಂಡ್ ಆಫ್ ಯು, ಥ್ಯಾಂಕ್ ಯು. ನೆಕ್ಸ್ಟು, ನಮಗೆ ಯಾರಾದರೂ ಒಂದು ಮೆಟೀರಿಯಲ್ ಸಹಾಯ, ಮೆಟೀರಿಯಲ್ ಅಂತ ಹೇಳಿದ್ರೆ ಒಂದು ಪುಸ್ತಕನೋ ಒಂದು ಪೆನ್ಸಿಲ್ಲೋ ಅಥವಾ ಯಾವುದಾದ್ರೂ ಒಂದು ವಿಷಯಕ್ಕೆ ಸ್ವಲ್ಪ ಸಹಾಯಕ್ಕಿಂತ ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೆಂಗೆ ಹೇಳ್ತೀವಿ, ಥ್ಯಾಂಕ್ಸ್ ಫಾರ್ ಯುವರ್ ಜನರಾಸಿಟಿ, ನಿಮ್ಮ ಧಾರಾಳತನಕ್ಕೆ ಥ್ಯಾಂಕ್ಸ್. ನೋಡಿ, ಥ್ಯಾಂಕ್ಸ್ ಫಾರ್ ಯುವರ್ ಜನರಾಸಿಟಿ, ಆ ವರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ, ಜನರಾಸಿಟಿ, ನಿಮ್ಮ ಧಾರಾಳತನಕ್ಕೆ ಥ್ಯಾಂಕ್ಸ್. ನೆಕ್ಸ್ಟ್ 6ನೇ ಸೆಂಟೆನ್ಸ್ ನೋಡಿ, ಯಾರಾದರೂ ಕೆಲಸ ಮಾಡ್ತಾ ಇರ್ತಾರೆ, ಏನೋ ಒಂದು ಕೆಲಸ ಅಂತ ಹೇಳಿದ್ರೆ ಬರೀ ಕೆಲಸ ಅಂತ ಮಾತ್ರ ಅಲ್ಲ, ಯಾವುದಾದ್ರೂ ಒಂದು ವಿಷಯಕ್ಕೆ ಅದರಲ್ಲಿ ನಿಮಗೂ ಕೈ ಜೋಡ್ಸೋಕ್ಕೆ ಆಸೆ ಇರುತ್ತೆ. ಆಗ ನೀವು ಹೆಂಗೆ ಹೇಳ್ತೀರಾ, ಲೆಟ್ ಮೀ ಆಲ್ಸೋ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡ್ತೀನಿ, ನನ್ನನ್ನು ನಿಮಗೆ ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಲೆಟ್ ಮೀ ಆಲ್ಸೋ ಹೆಲ್ಪ್ ಯು. ನೆಕ್ಸ್ಟು 7ನೇ ಸೆಂಟೆನ್ಸ್ ನೋಡಿ, ನಿಮಗೆ ಯಾರನ್ನಾದರೂ ಮೀಟ್ ಮಾಡಿದಾಗ ಸಂತೋಷ ಆಗತ್ತೆ. ನಿಮ್ಮ ಮನೆಗೆ ಯಾರಾದರೂ ಬಂದಾಗ ಅಥವಾ ನೀವು ಯಾರಾದರೂ ನಿಮಗೆ ರಸ್ತೆಯಲ್ಲಿ ಆತ್ಮೀಯವಾದಂಥ ಸ್ನೇಹಿತರು ಸಿಕ್ಕಿದಾಗ ಅವ್ರ ಜೊತೆ ಮಾತಾಡಿದಾಗ ನಿಮಗೆ ಸಂತೋಷ ಆಗುತ್ತೆ. ನಾವು ಹೇಳ್ತೀವಲ್ವ, ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಸಂತೋಷ ಆಯಿತು. ಇಂಗ್ಲೀಷ್ನಲ್ಲಿ ನಾವು ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಕೇಳಿರ್ತೀರ ನೀವು. ಗ್ಲ್ಯಾಡ್ ಟು ಮೀಟ್ ಯು, ಹ್ಯಾಪಿ ಟು ಮೀಟ್ ಯು, ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು, ಗ್ಲ್ಯಾಡ್ ಟು ಮೀಟ್ ಯು ಅಂತ ಹೇಳಿದಾಗ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಫ್ರೆಂಡ್ಸ್, ಈಗ ನನ್ನ ಮುಂದಿನ ಪಾಠ, ಇಲ್ಲಿಂದ ನಿಜವಾದ ಇಂಗ್ಲೀಷ್ ಸ್ಟಾರ್ಟ್ ಅಂತ ಹೇಳ್ಬೋದು. ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷ್ನಲ್ಲಿ 26 ಅಕ್ಷರಗಳಿದೆ. ಅದರಲ್ಲಿ 5 ಓವಲ್ಸ್ ಅಂತ ಕರಿತೀವಿ, 21ನ್ನ ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಆ ಓವಲ್ಸ್ ಯಾವುದು, ಎ ಇ ಐ ಒ ಯು. ಸಾಮಾನ್ಯವಾಗಿ ಈ ಎ ಇ ಐ ಒ ಯು ಇಲ್ಲದೆ ಯಾವ ಸೆಂಟೆನ್ಸು ಮಾಡೋಕ್ಕಾಗಲ್ಲ. ಈ ಎ ಇ ಐ ಒ ಯು ಮಹತ್ವ ತುಂಬ ಇದೆ. ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. 3 ಆರ್ಟಿಕಲ್ ಇದೆ, ಒಂದು ಎ, ಇನ್ನೊಂದು ಆ್ಯನ್, ಇನ್ನೊಂದು ದ. ಈ ನಮಗೆ ಎ ಮತ್ತು ದಾನ ಈಸಿಯಾಗಿ ಉಪಯೋಗ ಮಾಡೋದು ನಾವು ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ಸ್ಕೂಲಲ್ಲಿ ನಮಗೆ ಚೆನ್ನಾಗಿ ಕಲಿಸ್ಬಿಟ್ಟಿರ್ತಾರೆ ನಮ್ಮ ಟೀಚರ್ಸು, ನಾವು ಅದನ್ನು ಕಲ್ತ್ಕೊಂಡು ಬಿಟ್ಟಿರ್ತೀವಿ. ಈ ಗುಂಪಲ್ಲಿ ಯಾವುದಾದ್ರೂ ಒಂದು ವಸ್ತುನ ತಗೋಬೇಕಾದ್ರೆ ಎ ಅಂತ ಹೇಳ್ತೀವಿ. ಪ್ಲೀಸ್ ಗೆಟ್ ಮೀ ಎ ಪೆನ್ಸಿಲ್, ಕ್ಯಾನ್ ಯು ಪ್ಲೀಸ್ ಗೆಟ್ ಮೀ ಎ ಚಾಕ್ ಅಂತ ಹೇಳ್ತೀವಿ. ಈ ದ ಕೂಡ ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಸ್ತುಗೆ ಹೇಳೋಕ್ಕೆ ದ ಅಂತ ಯೂಸ್ ಮಾಡ್ತೀವಿ. ಹೀಗೆ ಈಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರೋದು ಆ್ಯನ್, ಅದನ್ನು ಎಲ್ಲಿ ಉಪಯೋಗಿಸೋದು ಅನ್ನೋದೇ ನಮಗೆ ತುಂಬ ಕನ್ಫ್ಯೂಷನ್. ಈ
ಎ ಮತ್ತು ಆ್ಯನ್ನ ಇಂಗ್ಲೀಷ್ನಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರೀತಾರೆ, ದಾನ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರೀತಾರೆ. ಏನಪ್ಪ ಇದು ಸ್ಪೋಕನ್ ಇಂಗ್ಲೀಷ್ ಪಾಠ ಅಂತ ಹೇಳ್ತಾರೆ, ಡೈರೆಕ್ಟಾಗಿ ಸ್ಕೂಲ್ ಪಾಠಕ್ಕೆ ಹೋಗ್ಬಿಟ್ರು. ಈ ಆರ್ಟಿಕಲ್ಸ್ ಅಂತೆ, ಎ ಅಂತೆ, ಆ್ಯನ್ ಅಂತೆ, ಇದು ಯಾಕೆ ಬೇಕಪ್ಪ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ನೋಡಿ ಇಲ್ಲಿ ಈ ಆ್ಯನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಅಥವಾ ನಾವು ಯಾವುದೇ ಒಂದು ಪುಸ್ತಕನ, ಇಂಗ್ಲೀಷ್ ಮ್ಯಾಗ್ಝೈನ್ನ, ಪೇಪರ್ನ ಓದಬೇಕಾದ್ರೆ ನಾವು ಹೆಂಗೆ ಉಪಯೋಗ ಮಾಡೋದು ಅಂತ ಸುಮ್ಮನೆ ಓದ್ಕೊಂಡು ಹೊರಟೋಗಿರ್ತೀವಿ. ಅದಕ್ಕೊಂದು ರೂಲ್ಸ್ ಇದೆ ನೋಡಿ. ಆ್ಯನ್ ಹೆಂಗೆ, ಪ್ರಿಯರ್ ಟು ಆಲ್ ಓವಲ್ಸ್ ಎಕ್ಸೆಪ್ಟ್ ದ ಸೌಂಡ್ ಯು. ಈ ಆ್ಯನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಓವಲ್ಸ್ ಮುಂದೆನೂ ಯೂಸ್ ಮಾಡ್ತೀವಿ, ಆದರೆ ಯು ಸೌಂಡ್ ಮುಂದೆ ಮಾತ್ರ ಯೂಸ್ ಮಾಡಬಾರ್ದು. ಏನಿದು ಯು ಸೌಂಡ್? ಯು ಇಂದ ಶುರು ಆಗಿರತ್ತೆ, ಆ ಪದ ಯು ಇಂದ ಶುರು ಆಗಿರತ್ತೆ, ಆದರೆ ಯು ಇಂದ ಶಬ್ದ ಬಂದರೆ ಅಲ್ಲಿ ಆ್ಯನ್ ಯೂಸ್ ಮಾಡಬಾರ್ದು. ಈಗ ನೀವು ಖಂಡಿತವಾಗ್ಲೂ ಇದು ನಿಮಗೆ ಮನದಟ್ಟಾಗ್ಬಿಡತ್ತೆ, ಕೇಳಿಸ್ಕೊಳ್ಳಿ ನೋಡಿ. ಆ್ಯನ್ ಆ್ಯಪಲ್, ಆ್ಯನ್ ಆರೆಂಜ್, ಆ್ಯನ್ ಎಲಿಫೆಂಟ್, ಆಮೇಲೆ ಹಿ ಈಸ್ ಆ್ಯನ್ ಇಂಡಿಯನ್. ಇಷ್ಟು ಗೊತ್ತಾಯ್ತು ನಿಮಗೆ. ಇಲ್ಲಿ ನೋಡಿ ನೆಕ್ಸ್ಟ್ ಸೆಂಟೆನ್ಸ್, ಶಿ ಈಸ್ ಎ ಯುರೋಪಿಯನ್. ಇಲ್ಲಿ ನೋಡಿ ಶಿ ಈಸ್ ಎ ಯುರೋಪಿಯನ್ ಅಂತ ಬರೆದಿದ್ದೀನಿ. ಯಾಕೆ ಇಲ್ಲಿ ಈ ಇದೆಯಲ್ಲ, ಆದರೂ ಕೂಡ ಯಾಕೆ ಎ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಇ ಮತ್ತು ಯು ಎರಡೂ ಸೇರ್ಕೊಂಡು ಸೌಂಡ್ ಏನಾಯಿತು, ಯು ಆಯಿತು. ನಾನು ಈಗ ತಾನು ಹೇಳಿದೆ, ಈ ಆ್ಯನನ್ನು ಯಾವಾಗ ಯೂಸ್ ಮಾಡೋದು, ಪ್ರಿಯರ್ ಟು ಆಲ್ ಓವಲ್ಸ್, ಎಲ್ಲ ಓವಲ್ಸ್ ಮುಂದೆ, ಆದರೆ ಎಕ್ಸೆಪ್ಟ್ ದ ಸೌಂಡ್ ಆಫ್ ಯು. ಅದಕ್ಕೋಸ್ಕರ ಶಿ ಈಸ್ ಎ ಯುರೋಪಿಯನ್, ಇಲ್ಲಿ ಯು ಸೌಂಡ್ ಬಂತು. ಅದೇ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಶಿ ಸ್ಟಡಿಡ್ ಇನ್ ಎ ಯೂನಿವರ್ಸಿಟಿ, ಇನ್ ಎ ಯೂನಿವರ್ಸಿಟಿ. ಮತ್ತೆ ಇಲ್ಲಿ ಯು ಇಂದಾನು ಸ್ಟಾರ್ಟ್ ಆಗಿದೆ, ಸೌಂಡ್ ಕೂಡ ಯು ಇದೆ, ಮತ್ತು ಯು ಇಂದ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಎ ಬಂದಿದೆ. ನೆಕ್ಸ್ಟು ಮುಂದಿನ ಸೆಂಟೆನ್ಸ್ ನೋಡಿ, ಯು ಆಟ್ ಟು ವೇರ್ ಅ ಯೂನಿಫಾರ್ಮ್. ಸೊ ಅದೇ ಥರ ಯು ಇಂದ ಶುರು ಆಗಿದೆ, ಯು ಸೌಂಡ್ ಬಂದಿದೆ, ಅದಕ್ಕೋಸ್ಕರ ಎ ಅನ್ನೋ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಿದ್ವಿ. ಅದೇ ಮುಂದಿನ ಸೆಂಟೆನ್ಸ್ಗೆ ಹೋಗೋಣ. ಕ್ಯಾನ್ ಯು ಪ್ಲೀಸ್ ಗೆಟ್ ಮೀ ಆ್ಯನ್ ಅಂಬ್ರೆಲಾ. UMBRELLA. ನಾವಿಲ್ಲಿ ಸೌಂಡ್ ಯಾವ್ದು ತೊಗೊಂಡ್ವಿ, ಆ ಸೌಂಡ್ ಬಂತು. ಯುಂಬ್ರಲಾ ಅಂತ ಹೇಳಲ್ಲ, ಅಂಬ್ರಲಾ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಆ್ಯನ್ ಅಂಬ್ರಲಾ ಆ ಬಂದಿರೋದ್ರಿಂದ ಅಲ್ಲಿ ನಾವು ಆ್ಯನ್ ತಗೊಂಡಿದ್ದೀವಿ. ಅದೇ ಥರ ಫ್ರೆಂಡ್ಸ್, ಇಲ್ಲಿ ಆ್ಯನನ್ನು ಇಂಗ್ಲೀಷ್ನಲ್ಲಿ 4 ಹೆಚ್ಚು ಸೈಲೆಂಟ್ ವರ್ಡ್ಸ್ಗೆ ಯೂಸ್ ಮಾಡ್ತೀವಿ. ವಾಟ್ ಆರ್ ದೋಸ್ ಹೆಚ್ ಸೈಲೆಂಟ್ ವರ್ಡ್ಸ್ ಅಂತ ಹೇಳಿದ್ರೆ, ಅವರ್, ಆನೆಸ್ಟ್, ಏರ್, ಆನರ್. ವಿಲ್ ಯು ಪ್ಲೀಸ್ ಮೀಟ್ ಮೀ ಆಫ್ಟರ್ ಆ್ಯನ್ ಅವರ್ ಅಂತ ಹೇಳ್ತೀವಿ. ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಹೇಳ್ತೀವಿ. ದ ಕಿಂಗ್ ಡಿಡ್ ನಾಟ್ ಹ್ಯಾವ್ ಅನ್ ಏರ್ ಅಂತ ಹೇಳ್ತೀವಿ. HEIR, ಏರ್ ಅಂದರೆ ಇಲ್ಲಿ ಹೆಚ್ಚು ಸೈಲೆಂಟ್ ಆಯಿತು, ಅಂದರೆ ವಂಶ, ಜನರೇಷನ್. ದೆನ್ ಅವರ್ ಪ್ರಿನ್ಸಿಪಾಲ್ ಇಸ್ ಅನ್ ಆನರಬಲ್ ಪರ್ಸನ್. ಸೊ ಇಲ್ಲಿ ಮತ್ತೆ ಹೆಚ್ ಸೈಲೆಂಟ್ ಆಯಿತು. ಜ್ಞಾಪಕ ಇಟ್ಕೊಳ್ಳಿ, ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ, 4 ಹೆಚ್ ಸೈಲೆಂಟ್ ವರ್ಡ್ಸಲ್ಲಿ. ಆಮೇಲಿಂದ AEIOU ಇದ್ರೂ ಪರವಾಗಿಲ್ಲ, ಸೌಂಡ್ ಯು ಮಾತ್ರ ಬರಬಾರ್ದು. ನೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್ಗೆ ಹೋಗೋಣ. ಶಿ ಈಸ್ ದ ಬೆಸ್ಟ್ ಸಿಂಗರ್ ಆಫ್ ದ ಕ್ಲಾಸ್. ಇಲ್ಲಿ ನೋಡಿ, ಶಿ ಈಸ್ ದ ಬೆಸ್ಟ್, ಅವಳು ಎಲ್ಲರಿಗಿಂತನೂ ಅವಳೇ ಬೆಸ್ಟ್. ಅದಕ್ಕೋಸ್ಕರ ಇಲ್ಲಿ ದ ಬೆಸ್ಟ್. ಯಾಕೆ ಬೆಸ್ಟ್ ಅನ್ನೋದು ಒಂದು ಸೂಪರ್ಲೇಟಿವ್ ಡಿಗ್ರಿ. ಈ ದ ಯಾವಾಗ ಯೂಸ್ ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರಿಗಿಂತ ಮುಂಚೆ ಯೂಸ್ ಮಾಡ್ತೀವಿ. ಇನ್ನೊಂದು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದ ಸ್ಕೈ ಈಸ್ ಬ್ಯೂಟಿಫುಲ್. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇಲ್ಲ, ಆದರೆ ದ ಸ್ಕೈ ಅಂತ ಯಾಕೆ ಹಾಕಿದ್ದೀನಿ, ಇರೋದು ಒಂದೇ ಒಂದು ಸ್ಕೈ, ದ ಸ್ಕೈ. ನೆಕ್ಸ್ಟ್ ನೋಡಿ, ದ ಬೆಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಈ ಸ್ಟೋರಿನಲ್ಲಿ ಎಷ್ಟೋ ಪಾರ್ಟ್ಸ್ ಇದೆ, ಬೆಸ್ಟ್ ಮುಂಚೆ ದ ಬರಬೇಕು. ದ ಬೆಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ನೆಕ್ಸ್ಟ್ ನೋಡಿ, ದ ಗೇಮ್ ಈಸ್ ಇಂಟ್ರೆಸ್ಟಿಂಗ್. ಇಲ್ಲಿ ಏನು ಇಂಟ್ರೆಸ್ಟಿಂಗ್, ದ ಗೇಮ್.
ಆಟದ ವಿಷಯ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ದ ಗೇಮ್, ಆಟ ಅನ್ನೋದು ಒಂದೇ ಒಂದು, ಅಲ್ಲಿ ಯಾವುದೋ ಒಂದು ಗೇಮ್ನ ಅದ್ರ ಒಂದೇ ಒಂದು ಗೇಮ್ ವಿಷಯ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ದ ಗೇಮ್. ಸೊ ನಮ್ಮ ಮುಂದಿನ ಕ್ಲಾಸ್ಗೆ ಬರೋಕ್ಕಿಂತ ಮುಂಚೆ ನನಗೆ ನೀವು ಇದಿಷ್ಟನ್ನು ಒಂದು ಮಂದಟ್ಟು ಮಾಡ್ಕೊಂಬಿಟ್ರೆ, ಒಂದು ಗ್ಲಾನ್ಸಲ್ಲಿ ನೋಡ್ಕೊಂಬಿಟ್ರೆ ಅರ್ಥ ಆಗತ್ತೆ. ಇನ್ನೊಂದು ಸತಿ ನೀವು ವಿಡಿಯೋ ಹಾಕ್ಕೊಂಡು ಕೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡತ್ತೆ. ಇದನ್ನು ನೀವು ಕಲ್ತ್ಕೊಂಡು ಬನ್ನಿ. ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಮತ್ತೆ ಬೇರೆ ಬೇರೆ ಹೊಸ ವಿಚಾರಗಳ ಜೊತೆ ನಾನು ಸೆಂಟೆನ್ಸಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಆದಷ್ಟು ಇದಕ್ಕೆ ಸಬ್ಸ್ಕ್ರೈಬ್ ಆದರೆ ಹೆಚ್ಚಿನ ಜನ ಇದರ ಬೆನಿಫಿಟ್ ಪಡ್ಕೋತಾರೆ. ಎಲ್ಲರಿಗೂ ಇದು ಉಪಯೋಗ ಆಗಲಿ ಅಂತಲೇ ನನ್ನ ಇಂಟೆನ್ಷನ್. ಆದಷ್ಟು ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಿಸಿ.